ಅದು ಈಗ ಒಂದು ಕ್ಷಣ ಯೋಚಿಸು. ನಿನ್ನ ಜೀವನದಲ್ಲಿ ನೀನು ಸಾಧಿಸಬೇಕು ಅಂದುಕೊಂಡಿರುವ ಒಂದು ಕನಸು ಇದೆ. ನೀನು ಮುಂದೆ ಯಾವ ಜಾಬ್ಗೆ ಹೋಗಬೇಕು ಎಂಬ ಗುರಿ ಹೊಂದಿರುವೆ. ಅದು ಒಳ್ಳೆಯ ಕೆಲಸ ಬೇಕು, ಒಳ್ಳೆಯ ಜೀವನ ಬೇಕು, ತಂದೆ ತಾಯಿಗೆ ಹೆಮ್ಮೆಯಾಗುವಂತಹ ವ್ಯಕ್ತಿಯಾಗಬೇಕು, ಒಳ್ಳೆಯ ಹೆಸರು ಮಾಡಬೇಕು. ಆದರೆ ನಿನ್ನಲ್ಲಿರುವ ಒಂದು ಸೋಮಾರಿತನ ನಿನ್ನ ಗುರಿ ಕನಸುಗಳನ್ನೆಲ್ಲ ಮರೆಸಿಬಿಟ್ಟಿದೆ. ಇವತ್ತು ಬೇಡ, ನಾಳೆ ನೋಡೋಣ. ಈ ಮಾತು ನಿನ್ನ ಕನಸುಗಳನ್ನು ಕೊಂದು ಹಾಕಿದೆ. ನಿನ್ನ ಬಳಿ ಎಲ್ಲ ಸಾಮರ್ಥ್ಯವೂ ಇದೆ, ಸೌಲಭ್ಯವೂ ಇದೆ, ಆದರೆ ಇನ್ನು ಪ್ರಯತ್ನವನ್ನು ಆರಂಭ ಮಾಡದೇ ಇರುವುದೇ ಸೋಲಿಗೆ ಕಾರಣವಾಗಿದೆ. ಸೋಮಾರಿತನ ಅಂದರೆ ಯಾವಾಗಲೂ ಮಲಗಿಕೊಂಡಿರುವುದು ಅಂತ ಅಲ್ಲ. ಕೆಲಸ ಮಾಡಬೇಕು, ಓದಬೇಕು ಅಂತ ಗೊತ್ತಿದ್ದರೂ ಏನೂ ಆಗಲ್ಲ ಬಿಡು, ಇರಲಿ, ಟೈಮ್ ಇದೆ, ಬೋರ್ ಆಗ್ತಿದೆ, ಮೊಬೈಲ್ ನೋಡೋಣ, ಓದುವುದು ತುಂಬಾ ಇದ್ರು ನಾಳೆ ಓದ್ತೀನಿ. ಬೆಳಗ್ಗೆ ಬೇಗ ಏಳಬೇಕು ಅಂತ ಡಿಸೈಡ್ ಮಾಡಿ ಅಲಾರಾಮ್ ಇಟ್ಟು ಮಲಗಿ, ಬೆಳಗ್ಗೆ ಅಲಾರಾಮ್ ಹೊಡೆದಾಗ ಅದನ್ನು ಆಫ್ ಮಾಡಿ ಇನ್ನು 5 ನಿಮಿಷ ಮಲಗುವೆ ಅಂದುಕೊಳ್ಳುವುದು ಇದುವೇ ನಿನ್ನ ಸೋಮಾರಿತನವಾಗಿದೆ. ಇವತ್ತು ಟೈಮ್ ಸಿಗಲಿಲ್ಲ ಅನ್ನೋದು ಒಂದು ಕಾರಣ ಅಷ್ಟೇ, ಸಮಯ ಸಿಗಲಿಲ್ಲ ಅಲ್ಲ. ಸಮಯವನ್ನು ಬಳಸುವುದರಲ್ಲಿ ನೀನು ಎಡವುತ್ತಿರುವೆ ಅಷ್ಟೇ. ಸೋಮಾರಿತನ ಎನ್ನುವುದು ಒಂದೇ ದಿನದಲ್ಲಿ ಜೀವನವನ್ನು ಹಾಳು ಮಾಡುವುದಿಲ್ಲ. ಅದು ಪ್ರತಿದಿನ ನಿನ್ನ ಸ್ವಲ್ಪ ಪ್ರಗತಿಯನ್ನ ದೂರ ಮಾಡುತ್ತದೆ. ಸೋಮಾರಿತನ ಮನಸ್ಸಿನಲ್ಲಿ ಹೇಳುತ್ತದೆ, ಇವತ್ತು ಓದೋದು ಬೇಡ, ನಾಳೆ ಓದು, ಇವತ್ತು ಫ್ರೀ ಆಗಿ ಇರು, ಇವತ್ತು ಕೆಲಸ ಬೇಡ, ಸ್ವಲ್ಪ ರಿಲ್ಯಾಕ್ಸ್ ಆಗು. 1 ದಿನ, 2 ದಿನ, 1 ವಾರ, 1 ತಿಂಗಳು, ಆಮೇಲೆ 1 ವರ್ಷ ಕಳೆದಿರುತ್ತದೆ. ಆದರೆ ಯೋಚಿಸು, ನಿನ್ನ ಕನಸು ಅದು ಅಲ್ಲೇ ನಿಂತಿರುತ್ತದೆ. ನೀನು ಏನು ಬದಲಾಗದೆ ಇದ್ದಲ್ಲೇ ಇರುತ್ತೀಯ. ಕೇಳು, ನಿನ್ನ ಕನಸು ದೊಡ್ಡದಾಗಿಯೇ ಇರಬಹುದು, ಆದರೆ ಅದನ್ನು ಸಾಧಿಸಲು ಮೊದಲು ಚಿಕ್ಕ ಹೆಜ್ಜೆ ಇಡಬೇಕು, ಒಂದು ದೃಢ ನಿರ್ಧಾರ ಮಾಡಬೇಕು. ಇಡೀ ಬುಕ್ಕನ್ನು ಒಂದೇ ದಿನದಲ್ಲಿ ಓದುವುದು ಬೇಡ, ಒಂದು ಚಾಪ್ಟರ್ ಓದು, ಇಲ್ಲ 2 ಪೇಜ್ ಓದು. ಬೋರ್ ಆಗ್ತಿದೆ ಅಂದರೆ ಸ್ವಲ್ಪ ಹೊತ್ತು ಪ್ರಕೃತಿಯ ಜೊತೆ ಸಮಯ ಕಳಿ, ಫ್ರೆಂಡ್ಸ್ ಜೊತೆ ಓದಿನ ವಿಚಾರಗಳನ್ನು ಡಿಸ್ಕಸ್ ಮಾಡು. ಮನಸ್ಸನ್ನು ನಿಯಂತ್ರಿಸಲು ಪ್ರಯತ್ನಿಸು. ಮನಸ್ಸು ಯಾವಾಗಲೂ ಸುಲಭವಾದ ದಾರಿಯನ್ನೇ ತೋರಿಸುತ್ತದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಇನ್ನೂ ಟೈಮ್ ಇದೆ, ನಾಳೆಯಿಂದ ಸೀರಿಯಸ್ ಆಗಿ ಓದೋಣ. ಯಾಕೆ ಇಷ್ಟು ಕಷ್ಟಪಡಬೇಕು? ಇದು ನಿನ್ನ ಮನಸ್ಸಿನ ಧ್ವನಿ. ಆದರೆ ಪ್ರತಿಯೊಂದು ಬಾರಿ ಆ ಧ್ವನಿಯನ್ನು ಕೇಳಿದಾಗ ಸೋಮಾರಿತನ ನಿನ್ನನ್ನು ಆವರಿಸುತ್ತಾ ಹೋಗುತ್ತದೆ. ಆದ್ದರಿಂದ ಮನಸ್ಸಿಗೆ ಅನಿಸಿದ್ದನ್ನೆಲ್ಲ ಕೇಳಬೇಡ. ಅದು ಹೆಚ್ಚಾಗಿ ರೆಸ್ಟ್ ಮತ್ತು ಎಂಜಾಯ್ಮೆಂಟ್ ಕಡೆಗೆ ಒಲವನ್ನು ತೋರುತ್ತದೆ. ಬಹಳಷ್ಟು ಜನರು ಇದರಿಂದಲೇ ಸೋಲುತ್ತಾರೆ. ನಮ್ಮ ಮನಸ್ಸನ್ನು ನಿಯಂತ್ರಿಸುವುದನ್ನು ನಾವು ಮೊದಲು ಕಲಿಯಬೇಕು. ಈಗ ಓದುತ್ತೇನೆ, ಈಗಲೇ ಶುರು ಮಾಡೋಣ, ನಾಳೆ ಬೇಕಿದ್ರೆ ಫ್ರೀ ಆಗಿ ಇರೋಣ ಅನ್ನೋ ಒಂದು ಮಾತು ಸಾಕು. ಜೀವನವನ್ನು ಬದಲಾಯಿಸಲು ದೊಡ್ಡ ಮೋಟಿವೇಶನ್ ಬೇಕಾಗಿಲ್ಲ, ಕೆಲವೊಮ್ಮೆ ಸಣ್ಣ ಡಿಸಿಷನ್ ಸಾಕು. ಇಲ್ಲಿ ನಿನಗೆ ನೀನೇ ಮೋಟಿವೇಶನ್ ಆಗಬೇಕು. ಗೆಳೆಯ, ನಿನ್ನ ಮುಂದೆ 2 ದಾರಿಗಳಿವೆ. ಒಂದು ಆರಾಮವಾದ ದಾರಿ, ಅಲ್ಲಿ ನೀನು ಈಗ ಹೇಗಿದ್ದೀಯೋ ಹಾಗೆ ಇರಬಹುದು. ಯಾವುದೇ ರಿಸ್ಕ್ ಇಲ್ಲ, ಯಾವುದೇ ಸ್ಟ್ರಗಲ್ ಇಲ್ಲ, ಯಾವುದೇ ಪ್ರೆಷರ್ ಇಲ್ಲ, ಆದರೆ ಒಂದು ಗ್ರೋತ್ ಹಾಗೂ ಯಾವುದೇ ರೆಸ್ಪೆಕ್ಟ್ ಕೂಡ ಇಲ್ಲ. ಇನ್ನೊಂದು ದಾರಿ, ಇದು ಸ್ವಲ್ಪ ಕಷ್ಟದ ದಾರಿ. ಬೆಳಗ್ಗೆ ಬೇಗ ಏಳಬೇಕು, ಓದಬೇಕು, ಕೆಲಸ ಮಾಡಬೇಕು, ತಪ್ಪುಗಳಿಂದ ಪಾಠ ಕಲಿಯಬೇಕು, ಡೈಲಿ ರೊಟೀನ್ ಫಾಲೋ ಮಾಡಬೇಕು, ನಿನ್ನನ್ನು ನೀನು ಇಂಪ್ರೂವ್ ಮಾಡಿಕೊಳ್ಳಬೇಕು. ಗೆಳೆಯ, ಈ ದಾರಿ ಸುಲಭವಲ್ಲ, ಸ್ವಲ್ಪ ಕಷ್ಟವಾಗಿದೆ, ಆದರೆ ಇದೇ ದಾರಿ ನಿನ್ನನ್ನು ನಿನ್ನ ಗುರಿ ಕನಸಿನತ್ತ ಕೊಂಡೊಯ್ಯುತ್ತದೆ, ನಿನಗೆ ರೆಸ್ಪೆಕ್ಟ್ ತಂದು ಕೊಡುತ್ತದೆ, ನಿನ್ನ ಭವಿಷ್ಯವನ್ನು ಉತ್ತಮವಾಗಿ ನಿರ್ಮಿಸುತ್ತದೆ. ಅದು ಹೇಗೆ ಇದ್ರೂ ಜೀವನದಲ್ಲಿ ರಿಗ್ರೆಟ್ ಬರುತ್ತದೆ. ಮೊದಲನೆಯದು, ನಾನು ಪ್ರಯತ್ನಿಸಿದೆ ಆದರೆ ಸೋತು ಬಿಟ್ಟೆ. ಎರಡನೆಯದು, ನನಗೆ ಅವಕಾಶ ಇತ್ತು, ನಾನು ಪ್ರಯತ್ನವನ್ನೇ ಮಾಡಲಿಲ್ಲ. ಮೊದಲನೆಯ ರಿಗ್ರೆಟ್ ನೋವು ಕೊಡಬಹುದು, ಆದರೆ ಎರಡನೆಯ ರಿಗ್ರೆಟ್ ಜೀವನ ಪೂರ್ತಿ ಕಾಡುತ್ತಿರುತ್ತದೆ. ಹಾಗಾಗಿ ಗೆಳೆಯ, ಪ್ರಯತ್ನವನ್ನೇ ಪಡದೆ ನಿನ್ನನ್ನು ನೀನು ಕಡಿಮೆ ಅಂತ ಭಾವಿಸಬೇಡ. ಈ ವಿಡಿಯೋ ನೋಡಿ ನಿನಗೆ ಒಂದು ಮೋಟಿವೇಶನ್ ಬಂದಿರುತ್ತದೆ. ನಿನ್ನ ಗುರಿ ಕನಸು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ, ಇವತ್ತು ಅದರತ್ತ ಮೊದಲ ಹೆಜ್ಜೆ ಇಡು. 1 ಪೇಜ್ ಓದು, ಒಂದು ಬೆಸ್ಟ್ ಡಿಸಿಷನ್ ಮಾಡು, ಒಂದು ಅಸೈನ್ಮೆಂಟ್ ಸ್ಟಾರ್ಟ್ ಮಾಡು, 1 ಗಂಟೆ
ಫೋನ್ ದೂರ ಇಡು. ದಿನದಲ್ಲಿ ಇಂಪಾರ್ಟೆಂಟ್ ಆಗಿರುವ ಒಂದು ಕೆಲಸವನ್ನ ಮುಗಿಸು. ಯಾಕೆ ಅಂದರೆ ಜೀವನ ಬದಲಾಗೋದು ಕೇವಲ ಮೋಟಿವೇಶನ್ ಇಂದ ಮಾತ್ರ ಅಲ್ಲ, ಆಕ್ಷನ್ ತೆಗೆದುಕೊಂಡಾಗ. ಗೆಳೆಯ, ನೀನು ಖಂಡಿತ ಸೋಮಾರಿ ಅಲ್ಲ. ನೀನು ಡಿಸಿಷನ್ ತೆಗೆದುಕೊಳ್ಳುವುದರಲ್ಲಿ ಎಡವಿರುವೆ ಅಷ್ಟೇ. ನಿನ್ನೆಯ ದಿನವನ್ನು ಮರೆತು ಈಗ ಈ ದಿನ, ಈ ಕ್ಷಣ ಏನು ಓದಬೇಕು, ಏನು ಕೆಲಸ ಮಾಡಬೇಕು ಅನ್ನೋದನ್ನು ಪ್ಲಾನ್ ಮಾಡು. ಒಂದು ದಿನ ನಿನ್ನ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ. ನಾಳೆಯಿಂದ ಎನ್ನುವುದನ್ನು ಬಿಟ್ಟು ಇಂದಿನಿಂದ ಎಂದು ಬದುಕು. ಇನ್ನು ಟೈಮ್ ಯಾವಾಗ ಬರುತ್ತದೆ ಅಂತ ಕಾಯುತ್ತಾ ಕೂರಬೇಡ. ಸರಿಯಾದ ಸಮಯ ನಾಳೆ ಅಲ್ಲ, ಮುಂದಿನ ತಿಂಗಳು ಅಲ್ಲ, ಅಥವಾ ಯಾರೋ ನಿಮ್ಮನ್ನ ಮೋಟಿವೇಟ್ ಮಾಡಿದ ದಿನ ಅಲ್ಲ, ಅದು ಈ ಕ್ಷಣವೇ ಸರಿಯಾದ ಸಮಯವಾಗಿದೆ. ಎದ್ದು ನಿಲ್ಲು. ನಿನ್ನ ಗುರಿಯತ್ತ ಮೊದಲ ಹೆಜ್ಜೆ ಹಿಂದೆ ಇಡು. ಸೋಮಾರಿತನಕ್ಕೆ ಹಿಂದೆ ಕೊನೆಯ ದಿನವಾಗಲಿ. ಗೆಳೆಯ, ನಾಳೆಯ ನಿನ್ನ ಸಕ್ಸಸ್ಗಾಗಿ ಇಂದು ಕೆಲಸ ಶುರು ಮಾಡು. ಒಳ್ಳೆಯದಾಗಲಿ. ಸಿಗ್ತೀನಿ ಮತ್ತೆ. ಧನ್ಯವಾದ.